ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಕೃಷ್ಣೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶಗಳಲ್ಲಿ ಮುಳುಗಡೆಯ ಭೀತಿ ಎದುರಾಗಿದೆ. ಅದರಲ್ಲೂ ಹುನ್ನೂರ್ಗಿ ಗ್ರಾಮಕ್ಕೆ ವೇದಗಂಗಾ ನದಿ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹುನ್ನೂರ್ಗಿ ಗ್ರಾಮದ ನರಸಿಂಹಸ್ವಾಮಿ ದೇಗುಲಕ್ಕೆ ಜಲ ದಿಗ್ಬಂಧನ. ಮಳೆ ನೀರು ಈ ರೀತಿಯಾಗಿ ನುಗ್ತಾ ಇರುವುದು, ರಭಸವಾಗಿ ಬರ್ತಾ ಇರುವುದು ಜನವಸತಿ ಪ್ರದೇಶಗಳಿಗೆ ಇದೀಗ ಮುಳುಗಡೆಯ ಭೀತಿಯನ್ನ ತಂದಿಟ್ಟಿದೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಈಗಾಗಲೇ ಹೇಳಿದಂಗೆ ಕೃಷ್ಣೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಕುಡಚಿ ಮೀರಜ್ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೆಳಗಾವಿ ರಾಯಭಾಗ ತಾಲೂಕಿನ ಸೇತುವೆ ಮಳೆ ನಿರಂತರವಾಗಿ ಬರ್ತಾನೆ ಇದೆ, ಬಿಡುವು ಕೊಡ್ತಾ ಇಲ್ಲ. ಇನ್ನೂ ಕೂಡ ಮುಂದುವರಿಯುತ್ತೆ ಒಂದಷ್ಟು ದಿನಗಳ ಕಾಲ. ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನ ಕೊಟ್ಟಿರುವ ಪ್ರಕಾರ ಮಳೆ ನಿಲ್ಲೋವರೆಗೂ ಕೂಡ ಈ ಒಂದು ಅಪಾಯ ಮತ್ತು ಸಂಕಷ್ಟದಲ್ಲಿ ಸಂಚರಿಸಬೇಕಾದಂತಹ ಸ್ಥಿತಿ ಜನರಿಗೆ ಕಟ್ಟಿಟ್ಟ ಬುತ್ತಿ. ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಸೇತುವೆ ಜಲಾವೃತವಾಗಿದೆ ಅಂತ ಹೇಳಿ. ಒಂದಷ್ಟು ಮಂದಿ ದುಸ್ಸಾಹಸವನ್ನು ಮಾಡಿ ಆ ಸೇತುವೆ ಮೇಲೆ ನಡ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನೊಂದಷ್ಟು ಮಂದಿ ಬಸ್ಗಳನ್ನ, ಲಾರಿಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಮುಳುಗಡೆಯಾಗಿರುವಂತಹ ಸೇತುವೆಯ ಮೇಲೇನೆ.